ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಮಾಹಿತಿ ಏನು ಅಂತಂದರೆ, ಪೊಲೀಸ್ ವೆರಿಫಿಕೇಷನ್ಗೆ ಆನ್ಲೈನಲ್ಲಿ ಅರ್ಜಿನ ಯಾವ ರೀತಿ ಹಾಕೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ನಿಮ್ಮ ಯಾವುದಾದ್ರು ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ನಾನು ನಮ್ಮ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊತಿದ್ದೀನಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು ಫಸ್ಟು ಸೇವಾ ಸಿಂಧು ಅಂತ ಟೈಪ್ ಮಾಡಿ, ಅಲ್ಲಿ ಫಸ್ಟ್ ಆಪ್ಷನ್ ಕಾಣುತ್ತೆ. ಆ ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಹೀಗೆ ಸೇವಾ ಸಿಂಧು ಪೇಜ್ಗೆ ಕರ್ಕೊಂಡೋಗುತ್ತೆ. ಅಲ್ಲಿ ನೀವು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ತಾಯಿದ್ರೆ ಇಲ್ಲಿ ಕೆಳಗಡೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಕಾಲಮ್ ಕಾಣುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಹೀಗೆ ರಿಜಿಸ್ಟ್ರೇಷನ್ ಪೇಜ್ಗೆ ಪಾಪಪ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಆಧಾರ್ ನಂಬರ್ನ ಹಾಕಬೇಕು. ನಾನಿವಾಗ ಆಧಾರ್ ನಂಬರ್ನ ಹಾಕ್ತಾಯಿದ್ದೀನಿ. ಆಧಾರ್ ನಂಬರು ಮತ್ತು ಕೆಳಗೆ ಕಾಣ್ತಿರೋ ಕ್ಯಾಪ್ಚನ ಹಾಕಿ ಸಬ್ಮಿಟ್ ಮಾಡಿದ್ರೆ ಹೀಗೆ ನಿಮಗೆ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಕಂಟಿನ್ಯೂ ಅಂತ ಕೊಟ್ಟರೆ ಇದು ನಿಮ್ಮ ಡಿಜಿಲಾಕರ್ಗೆ ಕನೆಕ್ಟ್ ಆಗುತ್ತೆ. ಎಲ್ಲ ಪರ್ಮಿಷನ್ಸ್ ಅಲೋ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ಹೀಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು ಎನಿ ಮೊಬೈಲು ಅಂದರೆ ಆಧಾರ್ ಕಾರ್ಡಲ್ಲಿ ಲಿಂಕ್ ಆಗಿರೋ ಮೊಬೈಲ್ ಅಂತಲ್ಲ, ಎನಿ ಮೊಬೈಲ್ ರಿಜಿಸ್ಟರ್ಡ್ ಮೊಬೈಲ್ನ ಕೊಟ್ಟು ಕೆಳಗಡೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ, ಆಲ್ಫಾಬೆಟ್ಟಲ್ಲಿರಲಿ ಕ್ರಿಯೇಟ್ ಮಾಡಿ, ಕೆಳಗೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಚಾ ನಂಬರ್ನ ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ಹಾಕಿ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ನಿಮ್ಮದು ಅಕೌಂಟ್ ಕ್ರಿಯೇಟ್ ಆಗಿದೆ. ಈಗ ಅಲ್ಲಿ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರು ಮತ್ತು ಕ್ರಿಯೇಟ್ ಮಾಡಿರೋಂಥ ಪಾಸ್ವರ್ಡ್ನ ಕೊಟ್ಟು ಕೆಳಗೆ ಕಾಣ್ತಿರೋ ಕ್ಯಾಪ್ಚಾನ ಫಿಲ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಹೀಗೆ ಸೇವಾ ಸಿಂಧು ಸರ್ವಿಸ್ ಪ್ಲಸ್ನ ಮೇನ್ ಪೇಜುಗೆ ಲಾಗಿನ್ ಆಗುತ್ತೆ. ಅಲ್ಲಿ ನೀವು ನೋಡ್ಬೋದು ಯಾರ ಹೆಸರಲ್ಲಿ ನೀವು ಪೊಲೀಸ್ ವೆರಿಫಿಕೇಷನ್ ಹಾಕ್ತಿರೋ ಅವ್ರ ಹೆಸರಲ್ಲೇ ಲಾಗಿನ್ ID ಕ್ರಿಯೇಟ್ ಆಗಬೇಕು. ಇಲ್ಲಿ ಪೊಲೀಸ್ ವೆರಿಫಿಕೇಷನ್ ಯಾವ ರೀತಿ ಹಾಕೋದು ಅಂದರೆ, ವ್ಯೂ ಆಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಬಾರಲ್ಲಿ ಪೊಲೀಸ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಸುಮಾರು ಆಪ್ಷನ್ಗಳು ಓಪನ್ ಆಗುತ್ತೆ. ಇಲ್ಲಿ ಕಾಣ್ತಿದೆಯಲ್ಲ ಉದ್ಯೋಗಕ್ಕಾಗಿ ಜಾಬ್ ವೆರಿಫಿಕೇಷನ್ ಅಂತ, ಅದನ್ನ ಕ್ಲಿಕ್ ಮಾಡಿದ್ರೆ ಹಿಂಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಉದ್ಯೋಗ ಪರಿಶೀಲನೆಗಾಗಿ ಅರ್ಜಿ ಅಂತ ಕಾಣುತ್ತೆ. ಅಲ್ಲಿ ಫಸ್ಟು ಆಪ್ಷನ್ ಕಾಣುತ್ತಲ್ಲ, ಅದು ಅಟೆಂಡೆನ್ಸ್ ಓಡಲಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೀವು 450 ರೂಪಾಯಿ ಫೀಸ್ನ ಪೇ ಮಾಡಬೇಕಾಗ್ತದೆ ಮುಂದೆ. ಇಲ್ಲಿಗೆ ಫೋಟೋ ಅಪ್ಲೋಡ್ ಮಾಡಿ. ನಾನು ಫಸ್ಟ್ ಈಗ ಡೇಟ್ ಆಫ್ ಬರ್ತ್ನ ಹಾಕ್ತಾಯಿದ್ದೀನಿ. ವೆಯ್ಟ್ ಮಾಡಿ. ನೆಕ್ಸ್ಟು ಫೋಟೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫೋಟೋನ ಅಪ್ಲೋಡ್ ಮಾಡಿದೆ. ಪಕ್ಕದಲ್ಲಿ ಇಲ್ಲ ಫಾದರ್ ನಂಬರ್ ಇಲ್ಲ ಹಸ್ಬೆಂಡ್ ನಂಬರು ನೇಮ್ ಹಾಕಬೇಕಾಗ್ತದೆ. ಈ ಕಡೆ ಆಟೋಮೆಟಿಕ್ಕಾಗಿ ರಾಷ್ಟ್ರೀಯತೆ ಇಂಡಿಯಾ ತಗೊಳುತ್ತೆ. ಪರ್ಪಸ್ಸು ಉದ್ದೇಶ ಬಂದು ಜಾಬ್ ಪರ್ಪಸ್ಸು ಅಂದರೆ ನೀವೇನಿ ಪ್ರೈವೇಟ್ ಸೆಕ್ಟರಲ್ಲಿ ಮತ್ತು ಗೌರ್ಮೆಂಟ್ ಸೆಕ್ಟರಲ್ಲಿ ನೌಕರರಾಗಿ ಏನಾರು ಕೆಲಸ ಮಾಡ್ತಾರೆ, ಈಗ ಕಡ್ಡಾಯ ಮಾಡಿದ್ದಾರೆ ನೋಡಿ. ನೀವು ಇಲ್ಲಿ ವಾಸವಿರುವ ಅವಧಿ ಅಂತ ಕೇಳುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಿ ಮತ್ತು ಸ್ಟಿಲ್ ಡೇಟ್ನ ಹಾಕಬೇಕು ಈ ಕಡೆ ಸೈಡು. ಅಂದರೆ ನೀವು ವಾಸವಾಗಿ ಹುಟ್ಟಿದ ದಿನದಿಂದ ಇಲ್ಲಿ ತನಕ ಅದೇ ಪ್ಲೇಸಲ್ಲಿ ವಾಸವಾಗಿದ್ದೀರಿ ಅಂತ ಅರ್ಥ. ಇಲ್ಲಿ ಕೆಳಗಡೆ ನೀವು ಅಡ್ರೆಸ್ನ ಫಿಲ್ ಮಾಡಬೇಕಾಗ್ತದೆ. ಫಸ್ಟು ಮನೆ ನಂಬರು, ಬ್ಲಾಕು, ರಸ್ತೆ ಏನಾರು ಇದ್ರೆ ಹಾಕಿ. ನಾನು ಹಾಕ್ತಾಯಿದ್ದೀನಿ. ವೆಯ್ಟ್ ಮಾಡಿ. ಈ ಪಕ್ಕದಲ್ಲಿ ನಿಮ್ಮ ವಿಲೇಜನ್ನು ಹಾಕಿ, ನಿಮ್ಮ ಪಟ್ಟಣ ಅಥವಾ ನಿಮ್ಮದು ಯಾವುದು ಇದೆ ಪರ್ಟಿಕ್ಯುಲರ್ ವಾಸವಾಗಿದ್ದೀರಿ ಅದನ್ನ ಹಾಕಿ. ಪಕ್ಕದಲ್ಲಿ ಕರ್ನಾಟಕ ಅಂತ ಆಟೋಮೆಟಿಕ್ಕಾಗಿ ತಗೊಳುತ್ತೆ. ಇನ್ನು ಆ ಪಕ್ಕದಲ್ಲಿ ಇನ್ನೊಂದು ಕಾಲಮ್ ಬರುತ್ತೆ, ಅದರಲ್ಲಿ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪೊಲೀಸ್ ಸ್ಟೇಷನ್ನು, ನಿಮ್ಮ ಸ್ಟೇಷನ್ನು ಯಾವ ವ್ಯಾಪ್ತಿಗೆ ಬರುತ್ತೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಊರಿನ ಪಿನ್ ಕೋಡ್ ಕೂಡ ಹಾಕಬೇಕಾಗ್ತದೆ. ಇಲ್ಲಿ ನಾನು ಪಿನ್ ಕೋಡ್ ಹಾಕ್ತಾಯಿದ್ದೀನಿ. ಇಲ್ಲಿ ಫೋನ್ ನಂಬರ್ನ ಹಾಕಿ. ಈ ಎಲ್ಲ ಒಂದು ಸ್ವಲ್ಪ ಕ್ರೂಷಿಯಲ್ ಇರೋದ್ರಿಂದ ಸಸ್ಪೆನ್ಸ್ ಆಗಿ ಅಂದರೆ ಮಾಸ್ಕ್ ಹಾಕಿ ನಾನು ತೋರಿಸ್ತಾಯಿದ್ದೀನಿ ನಿಮಗೆ. ಪ್ರಸ್ತುತ ವಿಳಾಸ ಮತ್ತು ಪರ್ಮನೆಂಟು ಮತ್ತು ಎರಡು ಒಂದೇ ಆಗಿದ್ದರೆ ಎಸ್ ಅಂತ ಟಿಕ್ ಮಾಡಿ ಆ್ಯಸ್ ಇಟ್ ಈಸ್ ತಗೊಳುತ್ತೆ. ಪರ್ಮನೆಂಟು ಮತ್ತು ವಾಸವಿರುವ ಪ್ಲೇಸು ಅಗ್ರಿ ಕೊಡಿ. ಮತ್ತು ಕೆಳಗಡೆ ಕಾಣ್ತಿರೋ ನಂಬರ್ನ ಕ್ಯಾಪ್ಚನ ಫಿಲ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ
ಹೀಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಒಂದು ಸರಿ ಎಲ್ಲನೂ ನೀಟಾಗಿ ರೀಡ್ ಮಾಡ್ಕೊಳ್ಳಿ. ಹಾಕಿರ್ತಕ್ಕಂಥ ಕಾಲಮ್ ಎಲ್ಲ ಕರೆಕ್ಟಾಗಿ ಫಿಲ್ ಆಗಿದೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸೇವ್ ಅನೆಕ್ಸರ್ ಅಂತ ಬರುತ್ತೆ. ಅಲ್ಲಿ ನೀವು ಕೆಲವು ದಾಖಲಾತಿಗಳನ್ನ ಅಪ್ಲೋಡ್ ಮಾಡಬೇಕಾಗ್ತದೆ. ನಾನು ಸಪೋಸ್ ಈಗ ಅಡ್ರೆಸ್ ಪ್ರೂಫ್ಗೆ ಆಧಾರ್ ಕಾರ್ಡ್ನ ಹಾಕ್ತಾಯಿದ್ದೀನಿ. ಇದು ಬಿಲೋ 500 kbಗಿಂತ ಕೆಳಗಿರಬೇಕು. ಒಂದು ವೇಳೆ ಜಾಸ್ತಿ ಇದ್ದರೆ ಅದನ್ನ ಕನ್ವರ್ಟ್ ಮಾಡಿಕೊಂಡು KBನ ಕನ್ವರ್ಟ್ ಮಾಡ್ಕೊಂಡು ಹಾಕಿ. ನಾನಿವಾಗ ಅಡ್ರೆಸ್ ಪ್ರೂಫ್ನ ಆಧಾರ್ ಕಾರ್ಡ್ ಹಾಕ್ತೆ ಮತ್ತು ಐಡೆಂಟಿಟಿ ಪ್ರೂಫ್ಗೆ ಪಾನ್ ಕಾರ್ಡ್ ಹಾಕ್ತಾಯಿದ್ದೀನಿ. ಪಾನ್ ಕಾರ್ಡ್ ಕೂಡ ಅಪ್ಲೋಡ್ ಆಯಿತು. ಒಂದು ಫೋಟೋಗ್ರಫಿನ ಅಪ್ಲೋಡ್ ಮಾಡಬೇಕಾಗ್ತದೆ. ಫೋಟೋಗ್ರಫಿನ ಚೂಸ್ ಮಾಡಿಕೊಂಡು ಗ್ಯಾಲರಿಯಿಂದ ಅಪ್ಲೋಡ್ ಮಾಡಿದೆ. ಮತ್ತು ಇದು ರೆಫರೆನ್ಸ್ ಲೆಟ್ರ್ ಏನು ಬೇಕಿಲ್ಲ, ಅವಶ್ಯಕತೆ ಇಲ್ಲ. ಸೇವ್ ಆ್ಯಂಡ್ ಅನೆಕ್ಸರ್ ಅಂತ ಬರುತ್ತೆ. ಮತ್ತು ಇನ್ನೊಂದು ಪಾಪಪ್ ಓಪನ್ ಆಗುತ್ತೆ. ಒಂದು ಸರಿ ರೀಡ್ ಮಾಡಿಕೊಂಡು ಎಲ್ಲ ಕರೆಕ್ಟ್ ಇದೆ ಹೀಗೆಲ್ಲ ಒಂದು ಸರಿ ರೀಡ್ ಮಾಡ್ಕೊಳ್ಳಿ. ನೋಡಿ, ನೀವೇನೇನು ಅಪ್ಲೋಡ್ ಮಾಡಿದರೆ ಎಲ್ಲ ಶೋ ಆಗುತ್ತೆ. ಇಲ್ಲಿ ಈ ಸಿಗ್ನೇಚರ್ ಆ್ಯಂಡ್ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಟಿಕ್ ಪಾಸ್ನ ಕ್ಲಿಕ್ ಮಾಡಿ OTP ಬೇಸ್ಡಲ್ಲಿ ಈ ಸಿಗ್ನೇಚರ್ನ ಮಾಡ್ತಾಯಿದ್ದೀನಿ. ನೋಡಿ, ನೆಕ್ಸ್ಟ್ ಈ ಥರ ಪಾಪಪ್ ಓಪನ್ ಆಗ್ತು. ಇಲ್ಲಿ ನೀವು ಮೇಗೆ ಕಾಣ್ತಿರ್ತಕ್ಕಂಥ ಟಿಕ್ ಪಾಸ್ನ ಕ್ಲಿಕ್ ಮಾಡಿ ಇಲ್ಲಿ ಯಾರ ಹೆಸರಿನಲ್ಲಿ ಪೊಲೀಸ್ ವೆರಿಫಿಕೇಷನ್ ಆಗ್ತಿದ್ದಾರೋ ಅವರ ಆಧಾರ್ ನಂಬರ್ನ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರು ರಿಜಿಸ್ಟರ್ಡ್ ಮೊಬೈಲ್ಗೆ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ್ರೆ ಈ ಸಿಗ್ನೇಚರು ಸಕ್ಸಸ್ಫುಲ್ ಆಯಿತು. ಮತ್ತು ಪೇಮೆಂಟು ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ನಿಮಗೆ 2 ರೀತಿ ಪೇಮೆಂಟ್ ಆಪ್ಷನ್ ಕಾಣುತ್ತೆ. ಒಂದು ಬಿಲ್ ಡೆಸ್ಕ್ ಪೇಮೆಂಟು ಮತ್ತು ಒಂದು Paytm ಅಂತ. ನಾನು Paytmನ ಚೂಸ್ ಮಾಡ್ಕೊತಿದ್ದೀನಿ. Paytmನ ಚೂಸ್ ಮಾಡ್ಕೊಂಡು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೀಗೆ ಪೇಮೆಂಟ್ ಗೇಟ್ವೇಗೆ ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಕಾಣ್ತಾ ಇರ್ತಕ್ಕಂಥ QR ಕೋಡ್ನ ನಿಮ್ಮ ಫೋನ್ಪೇ ಮತ್ತು ಗೂಗಲ್ ಪೇ ಮುಖಾಂತರ ಸ್ಕ್ಯಾನ್ ಮಾಡಿ ದುಡ್ಡನ್ನ ಪೇ ಮಾಡ್ಬೋದು. ಮತ್ತು UPI ID ಮುಖಾಂತರ ಕೂಡ ಮಾಡ್ಬೋದು. ನಾನು QR ಕೋಡ್ ಮುಖಾಂತರ ಪೇ ಮಾಡ್ತಾಯಿದ್ದೀನಿ. ನೋಡಿ, ಪೇಮೆಂಟ್ ಸಕ್ಸಸ್ಫುಲ್ ಆಯಿತು. ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರ ಈ ಥರ ಸರ್ವಿಸ್ ಪ್ಲಸ್ಸು ಹೋಮ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಅರ್ಜಿ ಸಂಖ್ಯೆ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅರ್ಜಿ ಡೌನ್ಲೋಡ್ ಕೇಳುತ್ತೆ. ಅರ್ಜಿ ಶೋ ಆಗುತ್ತೆ. ಆ ಅರ್ಜಿನ ಪ್ರಿಂಟೌಟ್ ತೊಗೊಂಡು ಇಟ್ಕೋಬೇಕು. ಇದೊಂದು 6 to 10 ಡೇಸ್ ಒಳಗೆ ನಿಮಗೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನಿಂದ ನಿಮಗೆ ಒಂದು ಕಾಲ್ ಬರುತ್ತೆ. ನೀವು ಎಲ್ಲ ಒರಿಜಿನಲ್ ರೆಕಾರ್ಡ್ಸ್ ಎಲ್ಲ ತೊಗೊಂಡು ಸ್ಟೇಷನ್ಗೆ ಸಬ್ಮಿಟ್ ಮಾಡಿದ್ರೆ ನಿಮಗೆ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟು ಸಿಗುತ್ತೆ. ಇಷ್ಟು ಸ್ನೇಹಿತರೆ ಮಾಹಿತಿ. ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹೆಚ್ಚೆಚ್ಚು ವೀಡಿಯೋಗಳು ಮಾಡ್ತಾಯಿರ್ತೀನಿ. ನಮಸ್ಕಾರ.